ನಂಗೆ ನ್ಯಾಪ್ಕನೆಲ್ಲ ನನ್ನ ಮೂತಿ ಹೆಂಗೆ ಕಾಣುತ್ತೋ ಅಂತ ಇದರಲ್ಲಿ ಗೊತ್ತಾ. ಒಂದು ಹಂಬಲ್ ರಿಕ್ವೆಸ್ಟು, ಇಷ್ಟು ವರ್ಷನೂ ನನ್ನ ರೀಲ್ಸ್ನ ನನ್ನನ್ನು ತುಂಬ ಪ್ರೀತಿ ಕೊಟ್ಟಿದ್ರಿ ನನ್ನ ಹೇರ್ಸ್ ಜೊತೆಗೆ. ಈ ಹೇರ್ಸ್ ಕಟ್ ಮಾಡ್ತೀನಿ, ಒಂಚೂರು ನಿಮಗೆ ಡಿಫಿಕಲ್ಟ್ ಅನ್ಸ್ಬೋದು ನಂಗೆ ಐಡೆಂಟಿಫೈ ಮಾಡೋದಿರಲಿ ಅಥವಾ ನಾನೇನ ಅಂತ ಗೊತ್ತಾಗೋಕ್ಕೆ. ಹೇಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ರಿ, ಈಗಲೂ ಅದೇ ಥರ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಸೊ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ನನ್ನ ಹೇರ್ಸ್ನ ಕಟ್ ಮಾಡೋದು ನಮ್ಮ ಆಂಟಿ, ನಮ್ಮ ಅಂಕಲ್, ನಮ್ಮ ತಂಗಿ ನೋಡ್ಬೇಕಂತ ಜೊತೇಲಿ ಬಂದರು. ನಾನು ಹೇರ್ ಕಟ್ ಮಾಡಿಸಿದ್ದು ನಮ್ಮ ಏರಿಯಾದ ಸಲೂನಲ್ಲೇ. ಫಸ್ಟ್ ಹೇರ್ ವಾಶ್ ಮಾಡಿದ್ರು, ಅದಾದಮೇಲೆ ಹೇರ್ನ ಬ್ಲೋ ಡ್ರೈ ಮಾಡಿಸಿದೆ. ಅದಾದಮೇಲೆ ಹೇರ್ಸ್ನ ಲೇಯರ್ ಬೈ ಲೇಯರ್ ನೀಟಾಗಿ ಒಂದೊಂದೇ ಇಟ್ಕೊಂಡು ಪೋನಿಟೇಲ್ ಥರ ರಬ್ಬರ್ ಬ್ಯಾಂಡ್ನಿಂದ ಕಟ್ಟಿದ್ರು. ಇಷ್ಟು ವರ್ಷಗಳಿಂದ ನೀಟಾಗಿ ಮೇಂಟೈನ್ ಮಾಡಿ ಅಚ್ಚುಕಟ್ಟಾಗಿ ಕೂದಲು ಬೆಳೆಸಿರೋದನ್ನ ಕಟ್ ಆಗ್ತಿರೋದು ನೋಡಿ ನಂಗೆ ಸಖತ್ ಬೇಜಾರಾಗ್ತಿತ್ತು. ಮೈ ಗಾಡ್, ಲುಕ್ ಅಟ್ ದಿಸ್. ಅಯ್ಯಪ್ಪ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇಷ್ಟು ದಿವಸನೂ ನನಗೆ ಸಖತ್ತು ಕ್ವೆಶನ್ಸ್ ಬರ್ತಿತ್ತು, ನಾನು ಹೇರ್ಸ್ನ ಯಾಕೆ ಬೆಳೆಸ್ತಿದ್ದೀನಿ, ಎಷ್ಟು ವರ್ಷದಿಂದ ಬೆಳೆಸಿದ್ದೀನಿ ಅಂತ. ಯಾರಿಗೂ ನಾನು ಟ್ರುತ್ ಹೇಳಿರಲಿಲ್ಲ. ಬಟ್ ಹಿಯರ್ ಇಸ್ ದ ಟೈಮ್ ಟು ಟೆಲ್ ದ ಟ್ರುತ್.